ಸ್ಟಿಚಿಂಗ್ ಎಲ್ಲ ಬಿಚ್ಚೋಗೋದಿಲ್ವಾ? ಇಲ್ಲ ಹೋಗಲ್ಲ ಮೇಡಮ್. ನೋಡಿ 1 ಗಂಟೆ ಹಾಕ್ಬೇಕಾ ಮೇಡಮ್ ಬ್ಯಾಕ್ ಸೈಡ್ಲಿ ಆಮೇಲೆ ಸ್ವಲ್ಪ ಒಳಗಡೆ ಹಾಕ್ಬೇಕಾ ಫಸ್ಟ್ ಒಳಗಡೆ ಹಾಕಿದ್ದೆ ಅಲ್ಲಿ ಆಮೇಲೆ ಎರಡು ಸೈಡ್ಲಿ ಹಾಕ್ಬೇಕಾ ಈ ಸೈಡ್ ಎರಡು ಸೈಡ್. ಇದು ಕೂಡ ಹೇಳ್ಕೊಡ್ತೀರಾ ನೀವು ಗೊಂಬೆ ಅಂಗಡಿ ಇಡೋರಿಗೆ ಈ ತರ ಮಾಡ್ಬೋದು? ನಾವು ಹೇಳ್ಬಿಡ್ತೀವಿ ಕಸ್ಟಮರ್ ಇಲ್ಲಿ ಬರ್ತಾ ಅವ್ರಿಗೆ ಹೇಳ್ತೀನಿ ಯಾವಾಗ ಡ್ಯಾಮೇಜ್ ಆಗುತ್ತೆ ಈ ತರ ಟೀಚ್ ಮಾಡಿ ರೆಡಿ ಆಗುತ್ತೆ ಅಷ್ಟೇ. ಈಗ 5,000 ನಾವ್ ಇವಾಗ ಬಂಡವಾಳ ಹಾಕಿದ್ರೆ ಅದ್ರ ಮೇಲೆ 10,000 ಲಾಭ ಮಾಡ್ಬೋದಾ? ಆರಾಮಾಗಿ ಮೇಡಮ್ ಆಗುತ್ತೆ. ಆರಾಮಾಗಿ ರಿಟೇಲ್ ಕಡೆಯಲ್ಲಿ ಆರಾಮಾಗಿ ಆಗುತ್ತೆ. ಓಕೆ ಓಕೆ. ಸೊ ಒಂದ್ 50,000 ಟೀಚಿಂಗ್ ಕಾಣಿಸ್ತಾ ಇಲ್ಲ. ಸ್ಟಿಚಿಂಗ್ ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ಆಗಿ ಎಲ್ಲ ಕಂಪ್ಲೀಟ್ ಸೇಮ್ ಈ ತರ ಇದೆ. ಎಲ್ಲದಕ್ಕೂ ಇದೇ ತರ ಮಾಡ್ಬೇಕು. ಇದು ಜಿಪ್ ಇರುತ್ತೆ. ಜಿಪ್ ಬರುತ್ತೆ ಹೇಗೆ ಸರ್? ಈ ಐಟಮ್ ಕಿತ್ತೋಗೋದಿಲ್ವಾ ಬೇಗ? ಏನು ಹೋಗಲ್ಲ ಮೇಡಮ್. ಓಕೆ. ಸೊ 50,000 ಯಾರಾದ್ರೂ ಅಂಗಡಿ ಇಡಬೇಕು ಅಂತ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆರಾಮಾಗಿ ಅದರಿಂದ 1.5 ಲಕ್ಷ ಲಾಭ ಆರಾಮೇ ಆಗುತ್ತೆ ಮೇಡಮ್. ಆರಾಮಾಗಿ ಮಾಡ್ಬೋದು. ಡಬಲ್ ರೇಟ್ ಗೆ ಆಲ್ ಐಟಮ್ ಡಬಲ್ ರೇಟ್ ಗೆ ಹೋಗುತ್ತೆ. ಆಲ್ ಐಟಮ್ ಡಬಲ್ ರೇಟ್ ಗೆ ಹೋಗುತ್ತೆ. ಕಮ್ಮಿ ರೇಟ್ ಗೆ ಸೈಜ್ ದೊಡ್ಡದು ಕಾಣಿಸ್ತಾ ಇದೆ ಡಬಲ್ ರೇಟ್ ಗೆ ಹೋಗುತ್ತೆ. ತುಂಬಾ ಬಲ್ಕ್ ಅಲ್ಲಿ ತಗೊಂಡ್ರೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಸರ್ ನೀವು? ಇಲ್ಲಿ ಬಂದಿದ್ದೇನೆ ತುಂಬಾ ಐಟಮ್ ತಗೊಳ್ತಾ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀರಾ ನೀವು? ಸೊ ಕ್ಯಾಶ್ ಅಲ್ಲೂ ಕೊಡ್ಬೋದು, UPI ಎಲ್ಲ ಅವೈಲೇಬಲ್. ಓಕೆ. ಸರ್ ಬಲ್ಕ್ ನಲ್ಲಿ ಇಷ್ಟೊಂದು ಪ್ರಾಡಕ್ಟ್ಸ್ ತಗೊಂಡ್ ಹೋಗ್ತಾರಲ್ಲ, ಯಾವ್ದ್ರಲ್ಲಾದ್ರೂ ಡ್ಯಾಮೇಜ್ ಇದ್ದು ವಾಪಸ್ ತಗೊಂಬಂದ್ ಕೊಟ್ರೆ ಅದನ್ನ ರೆಡಿ ಮಾಡ್ಕೊಡ್ತೀರಾ ಅಥವಾ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ? ಕಸ್ಟಮರ್ ಮೇಡಮ್ ಇಲ್ಲಿ ತಗೊಂಡ್ ಬಂದಿದ್ದೆ ನಾವು ರೆಡಿ ಮಾಡ್ಬಿಟ್ಟಿರ್ತೀವಿ. ಆಮೇಲೆ ವರ್ಕ್ ಬರಾಕೆ ಆಗಿಲ್ಲ ಅಲ್ಲಿ ನಾವು ಇಲ್ಲಿ ಈ ಸೈಡ್ ಹೋಗ್ತೀನಿ ಕಲೆಕ್ಷನ್ ಹೋಗ್ತೀನಿ ಈ ಟೈಮ್ ರೆಡಿ ಮಾಡ್ಬಿಟ್ಟು ಬರ್ತೀನಿ. ಸೊ ಇಷ್ಟೆಲ್ಲ ತಗೊಂಡ್ ಹೋಗ್ತಾರೆ, ಸೇಲ್ ಆಗಿಲ್ಲ ಏನು ಆಗಿಲ್ಲ ಅಂದ್ರೆ ವಾಪಸ್ ತಗೋತೀರಾ ಅಥವಾ ಆತರ ಏನಾದ್ರು ಬೇರೆ ತರ ಐಡಿಯಾಸ್ ಇರುತ್ತಾ? ವಾಪಸ್ ಇಲ್ಲ ತಗೊಳಲ್ಲ ಮೇಡಮ್. ಆಗುತ್ತೆ ಸೇಲ್ ಆಗುತ್ತೆ. ಆಗಲ್ಲ ಅಲ್ಲಿ ಸೇಲ್ ಆಗುತ್ತೆ. ಯಾಕೆ ಟೆಡಿ ಬೇರ್ ಇದೆ ಸ್ವಲ್ಪ 50 ರೂಪಾಯಿ ಕಮ್ಮಿ ಮಾಡಿದ್ರೆ ಸೇಲ್ ಆಗ್ಬಿಡುತ್ತೆ ಅಷ್ಟೇ. 200 ರೂಪಾಯಿ ತಗೊಂಡ್ ಹೋಗಿದ್ದೆ 300 ಹೇಳಿದೆ 250ಕ್ಕೆ ಸೇಲ್ ಮಾಡಿದ್ರೆ ಆಗುತ್ತೆ ಸೇಲ್. ಸೊ ನಿಮ್ ಹತ್ರ 150 ರೂಪಾಯಿ ತಗೊಂಡ್ ಹೋಗಿದ್ರೆ 300 ರೂಪಾಯಿ ಸೇಲ್ ಮಾಡ್ಕೊಬಹುದು. 50 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಸೇಲ್ ಆಗ್ಬಿಡುತ್ತೆ. ಓಕೆ. ಇದು ವಾಷಬಲ್ ಅಂತ ಹೇಳ್ತೀರಾ? ತುಂಬಾ ಸರಿ ವಾಶ್ ಮಾಡಿದ್ರೆ ಹಾಳಾಗೋಗ್ಬಿಡಲ್ವಾ? ಏನಾಗಲ್ಲ ಮೇಡಮ್, ಫುಲ್ ವಾಷಬಲ್ ಇದೆ, ಏನಾಗಲ್ಲ. ತುಂಬಾ ಸರಿ ವಾಶ್ ಮಾಡಿದ್ರು ಏನು ಹಾಳಾಗೋದಿಲ್ಲ. ಸರ್ ಇವಾಗ 3-4 ವರ್ಷ ಆದ್ರೂ ಒಂದ್ ಗೊಂಬೆ ಸೇಲ್ ಆಗಿರೋದಿಲ್ಲ, ಇವಾಗ ಅಂಗಡಿಯವರೇ ವಾಶ್ ಮಾಡ್ಬಿಟ್ಟು ಸೇಲ್ ಮಾಡ್ಬೋದಾ ಅದನ್ನ? ಮಾಡ್ಬೋದಾ? ಓಕೆ ಸರ್. ಇವಾಗ ನಿಮ್ ಹತ್ರ ತುಂಬಾ ಜನ ತಗೊಂಡ್ ಹೋಗ್ತಾರೆ ಅಂತ ಹೇಳ್ತೀರಾ ರಿಟೇಲರ್ಸ್. ಸೊ ಮತ್ತೆ ಅವ್ರು ವಾಪಸ್ ತಿರ್ಗಾ ಬಂದು ಇಲ್ಲೇ ತಗೊಂಡ್ ಹೋಗ್ತಾರಾ? ಎಷ್ಟ್ ಜನ ಲಾಭ ಮಾಡಿದಾರೆ ಇದರಿಂದ ತಗೊಂಡು? ಮೇಡಮ್ ಮಿನಿಮಮ್ ಇಲ್ಲಿ ತಗೊಂಡ್ ಹೋಗಿದ್ದೇನಾ ವರ್ಕ್ ಬೇರೆ ಏನ್ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಬಂದಿದೆ ಅಲ್ಲಿ ರೆಡಿ ಆಗತ್ತೆ, ಗಲೀಜ್ ಆಗುತ್ತೆ, ವಾಷಿಂಗ್ ಆಗತ್ತೆ, ಡ್ಯಾಮೇಜ್ ಆಗಿದೆ ಟಚ್ ಆಗುತ್ತೆ, ಏನಾಗಲ್ಲ. ಬೇರೆ ಐಟಮ್ ಪ್ಲಾಸ್ಟಿಕ್ ಐಟಮ್ ಬರುತ್ತೆ ಡ್ಯಾಮೇಜ್ ಆಗ್ಬಿಡುತ್ತೆ, ಇದ್ರಲ್ಲಿ ಏನ್ ಡ್ಯಾಮೇಜ್ ಆಗಲ್ಲ. ಪಾರ್ಸಲ್ ಕಳ್ಸಿದೆ ಏನ್ ಡ್ಯಾಮೇಜ್ ಆಗಲ್ಲ, ಬೇರೆ ಐಟಮ್ ಡ್ಯಾಮೇಜ್ ಆಗ್ಬಿಡುತ್ತೆ. ಈ ಐಟಮ್ ಏನ್ ಪ್ರಾಬ್ಲಮ್ ಏನ್ ಬರಲ್ಲ. ನಿಮ್ ಹತ್ರ ತಗೊಂಡಿರೋನ್ ಮತ್ತೆ ಬಂದ್ ತಗೊಂಡ್ ಹೋಗ್ತಾರ? ಮೇಡಮ್ ಈ ತರ ಆಗುತ್ತೆ. ಎಷ್ಟು ಲಾಭ ಮಾಡಿದ್ದಾರೆ ಸರ್ ಹೇಳ್ಕೊಂತಾರ ನಿಮ್ ಹತ್ರ ಕಸ್ಟಮರ್ ಬಂದು ನಾವ್ ಇಷ್ಟ ಲಾಭ ಮಾಡಿದ್ವಿ, ತುಂಬಾ ಚೆನ್ನಾಗಾಯ್ತು, ನಮ್ಗೆ ಇನ್ನಷ್ಟು ಬೇಕು ಅಂತ ಅಂದ್ಬಿಟ್ಟು ಕಸ್ಟಮರ್ ಮೇಡಮ್ ಹೇಳ್ತಾರೆ. ಯಾಕೆ ಬೇರೆ ಪ್ಲಾಸ್ಟಿಕ್ ಐಟಮ್ ಇದೆನಾ, ಇದು ಬೇರೆ ಐಟಮ್ ಸಿಗುತ್ತೆ ಆನ್ಲೈನ್ ಯಾವ್ದು ಐಟಮ್ ಸಿಗುತ್ತೆ. ಈ ಐಟಮ್ ಕಮ್ಮಿ ರೇಟ್ ದೊಡ್ಡದು ಕೈ ಸೈಜ್ ಕಾಣ್ತಾ ಇದೇನಾ 200 ರೂಪಾಯಿ 500 ರೂಪಾಯಿ ಹೇಳಿದ್ರೆ ಸಿಗುತ್ತೆ. 400 ರೂಪಾಯಿ ಮಿನಿಮಮ್ ಕೊಡ್ತಾರೆ ಕಸ್ಟಮರ್. ಇನ್ನು ಡಬಲ್ ಲಾಭ ಇದೆ ಮೇಡಮ್. ಡಬಲ್ ಲಾಭ ಇದೆ. ತುಂಬಾ ಜನ ಲಾಭ ಮಾಡಿದ್ದಾರೆ. ತುಂಬಾ ಜನ ಮಾಡಿದೆ ಮೇಡಮ್. ಕಸ್ಟಮರ್ ಬರ್ತಾರೆ ಡೈಲಿ ತಗೊಂಡ್ ಹೋಗ್ತಾರೆ, ಅವ್ರು ಹೇಳ್ತಾರೆ ಲಾಭ ಇದೆ, ಸ್ವಲ್ಪ ಇಲ್ಲಿ ಲಾಭ ಇದೆಯಾ. ಡೆಲಿವರಿ ಎಲ್ಲ ಹೇಗ್ ಕೊಡ್ತೀರಾ ಸರ್ ನೀವು? ಡೆಲಿವರಿ ಚಾರ್ಜಸ್ ತಗೋತೀರಾ ಅಥವಾ ಕಸ್ಟಮರ್ಸ್ ತಗೊಂಡ್ ಹೋಗ್ತಾರೆ? ಇಲ್ಲ, ಡೆಲಿವರಿ ಚಾರ್ಜ್ ಕಸ್ಟಮರ್ ಕೊಡ್ತಾರೆ. ಡೆಲಿವರಿ ಚಾರ್ಜ್ ಕಸ್ಟಮರ್ ಕೊಡ್ತಾರೆ. ಸೊ ಡೆಲಿವರಿ ಸರ್ವಿಸ್ ಮೇಡಮ್ ದೊಡ್ಡದು ಬಂಡಲ್ಗೆ 250 ರೂಪಾಯಿ ತಗೊಳ್ತಾರೆ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ ಓಕೆ ಸರ್. ಇವಾಗ ಸಾಫ್ಟ್ ಟಾಯ್ಸ್ ಎಲ್ಲ ಬಿಟ್ಟು ಬೇರೆ ತರನು ಏನಾದ್ರು ಟಾಯ್ಸ್ ಗಳೆಲ್ಲ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ ಅಥವಾ ಸೇಲ್ ಮಾಡೋದಾಗ್ಲಿ ಮಾಡ್ತೀರಾ ಹೋಲ್ಸೇಲ್ ಅಲ್ಲಿ? ಹಾ ಮೇಡಮ್, ಗಿಫ್ಟ್ ಅಂಗಡಿ ಇದೆ. ಗಿಫ್ಟ್ ಅಂಗಡಿ ಇದೆ. ಪ್ಲಾಸ್ಟಿಕ್ ಟಾಯ್ಸ್ ಇದೆ. ಪ್ಲಾಸ್ಟಿಕ್ ಟಾಯ್ಸ್ ಮಾಡ್ಕೊಡ್ತೀರಾ? ಹಾ ಮೇಡಮ್ ಮಾಡ್ತೀನಿ. ಆಮೇಲೆ ಇದು ಸಾಫ್ಟ್ ಟಾಯ್ಸ್ ಇದೆ. 3 ಅಂಗಡಿ ಇದೆ. ಎಲ್ಲ ಹೋಲ್ಸೇಲ್ ಬೆಲೆ ಹೋಲ್ಸೇಲ್. ಕಸ್ಟಮರ್ ಇಲ್ಲಿ ಬಂದಿದೆ ಅಲ್ಲಿ 3 ಅಂಗಡಿಲಿ ಐಟಮ್ ತಗೊಳಕ್ಕೆ ಆಗುತ್ತೆ. ಬೇರೆ ಯಾವ ಕಡೆ ಹೋಗಕ್ಕೆ ಆಗಲ್ಲ. ಒಂದ್ ಅಂಗಡಿ ಇಟ್ರೆ ನೀವು ಸಾಫ್ಟ್ ಟಾಯ್ಸ್ ಇಟ್ಕೋಬಹುದು, ಪ್ಲಾಸ್ಟಿಕ್ ಐಟಮ್ಸ್ ಇಟ್ಕೋಬಹುದು, ಪ್ಲಾಸ್ಟಿಕ್ ಟಾಯ್ಸ್, ಗಿಫ್ಟ್ ಸೆಂಟರ್ ಎಲ್ಲಾನು ಇಟ್ಕೊಂಡು ಫುಲ್ ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಸೂಪರ್ ಸರ್, ತುಂಬಾ ಚೆನ್ನಾಗಿದೆ. ಸರ್ ಇವಾಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗೆ
ಏನೆಲ್ಲ ಕನ್ಸಿಡರ್ ಮಾಡ್ಬೇಕು, ಯಾವ್ದೆಲ್ಲ ಮಾಹಿತಿ ತಿಳ್ಕೊಳ್ಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಎಷ್ಟು ಹುಷಾರಾಗಿರ್ಬೇಕು ಅಂತ ಸಲಹೆ ಕೊಡ್ತೀರಾ ಸರ್? ಮೇಡಮ್ ಇಲ್ಲಿ ಕಸ್ಟಮರ್ ಬಂದಿದ್ದೆ ಅಲ್ಲಿ ನಾವು ಆಲ್ ಐಟಮ್ ತೋರಿಸ್ಬಿಡ್ತೀನಿ. ಯಾಕೆ ಫಸ್ಟ್ ಸತಿ ಸ್ಟಾರ್ಟಿಂಗ್ ಮಾಡ್ತಾರೇನಾ ವರ್ಕ್ ಫಸ್ಟ್ ಕಮ್ಮಿ ರೇಟ್ ಕೊಡ್ತೀನಿ. ಅವ್ರು ಬೇರೆ ಜನ ಅಂದ್ರೆ ಮಾರ್ಕೆಟ್ ಲಿಕ್ ಕೊಡ್ತಾರೆ, ವರ್ಕ್ ರೇಟ್ ಜಾಸ್ತಿ ಇದೆ, ಇಲ್ಲಿ ಬಂದ್ಬಿಡಿದ್ದೆ ಅಲ್ಲಿ ಕಮ್ಮಿ ರೇಟ್ ಕೊಡ್ತೀನಿ. 50 ರೂಪಾಯಿ ಆಲ್ ಐಟಮ್ ಗೆ ಕಮ್ಮಿ ಮಾಡ್ಬಿಟ್ಟು ಕೊಡ್ತೀನಿ. ಯಾಕೆ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ಸೇಲ್ ಮಾಡಕ್ಕೆ ಈಸಿ ಆಗುತ್ತೆ. ಈ ತರ ಫುಲ್ ಐಟಮ್ ಕಮ್ಮಿ ರೇಟ್ ಗೆ ಯಾವ್ದು 2 ರೂಪಾಯಿ ತಗೊಳ್ದೆ ಆಗುತ್ತೆ, ವ್ಯಾಪಾರ ಮಾಡಕ್ಕೆ ವರ್ಕ್ ಆಗುತ್ತೆ. ಸೊ ಎಷ್ಟು ಹುಷಾರಾಗಿರ್ಬೇಕು ಸರ್? ಯಾವ ತರ ಯಾಮಾರಿಸ್ತಾರೆ ಬೇರೆ ಕಡೆ ಎಲ್ಲ ಹೋದ್ರೆ, ಅದ್ರ ಬಗ್ಗೆ ಎಲ್ಲ ನೀವು ತಿಳಿಸ್ಕೊಡ್ತೀರಾ? ಅಂದ್ರೆ ಬೇರೆ ಕಡೆ ಹೋದ್ರೆ ಯಾವ ತರ ಗೊಂಬೆಗಳು ಕ್ವಾಲಿಟಿನೆಲ್ಲ ಯಾಮಾರಿಸ್ಬಿಡ್ತಾರೆ, ಸೊ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿದೆ ಅಂತೆಲ್ಲ ತಿಳಿಸ್ಕೊಡ್ತೀರಾ ನೀವು? ಮೇಡಮ್ ಇಲ್ಲಿ ಬಂದಿದ್ದೆ ನಾವು 20 ರೂಪಾಯಿ ಕಮ್ಮಿ ಮಾಡ್ಬರ್ತೀನಿ, ಆಮೇಲೆ ಕೊಡ್ತೀನಿ. ಮೇನ್ ಕ್ವಾಲಿಟಿ ಡಿಫರೆಂಟ್ ಬರುತ್ತೆ ಅಷ್ಟೇ. ಕ್ವಾಲಿಟಿ ಡಿಫರೆಂಟ್ ಬರುತ್ತೆ, ಕ್ವಾಲಿಟಿ ಡಿಫರೆನ್ಸ್ ಬರುತ್ತೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಹೈ ಕ್ವಾಲಿಟಿ ಇರುತ್ತೆ. ಬೇರೆ ಜನ ಮಿಕ್ಸ್ ತುಂಬ್ತಾರೆ, ನಾವು ಇದು ಒಂದೇ ಒಂದು ಹತ್ತಿ ತುಂಬ್ತಾರೆ ಅಷ್ಟೇ. ವರ್ಕ್ ಕಮ್ಮಿ ರೇಟ್ಗೆ ವರ್ಕ್ ರೇಟ್ ಜಾಸ್ತಿ ಇದೆ, ಬೇರೆ ಕಮ್ಮಿ ರೇಟ್ಗೆ ಕೊಡ್ಬಿಡ್ತೀನಿ. ಬೇರೆಯವರೆಲ್ಲ ತುಂಬಾ ಲೋ ಕ್ವಾಲಿಟಿ ತುಂಬಿಕೊಡ್ತಾರೆ, ಮತ್ತೆ ವಾಶ್ ಮಾಡಿದಾಗ ತುಂಬಾ ಡ್ಯಾಮೇಜ್ ಆಗುತ್ತೆ, ಆಗುತ್ತೆ. ವಾಶ್ ಮಾಡಿದ್ರೆ ಬ್ಲಾಕ್ ಆಗುತ್ತೆ ಫುಲ್. ಒಂದ್ಸತಿ ವಾಶ್ ಮಾಡಿದ್ರೆ ಫುಲ್ ಬ್ಲಾಕ್ ಆಗುತ್ತೆ ಪೀಸ್. ಇದು ವಾಶ್ ಮಾಡಿದ್ರೆ ಬ್ಲಾಕ್ ಆಗಲ್ಲ, ಫುಲ್ ವಾಷಬಲ್. ಸೊ ಇವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ಳಿ ಬಿಸ್ನೆಸ್, ಎಷ್ಟು ಬಂಡವಾಳ ಇಟ್ಟು ಸ್ಟಾರ್ಟ್ ಮಾಡಿ ನೋಡಿದ್ರೆ ಒಳ್ಳೇದು ಸರ್? ಇವಾಗ ಯಾರಾದ್ರೂ ತುಂಬಾ ಬಂಡವಾಳ ಇಟ್ಬಿಟ್ಟು ಮಾಡ್ಬಿಡ್ತಾರೆ, ನಾವು ಗೊಂಬೆ ಬಿಸ್ನೆಸ್ ಮಾಡ್ಬೇಕು ಅಂತ ಏಕ್ದಮ್ 2 ಲಕ್ಷ 3 ಲಕ್ಷ ಬಂಡವಾಳ ಇಟ್ಬಿಟ್ಟು ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಎಷ್ಟು ಬಂಡವಾಳ ಇಟ್ಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ನೀವು? ಮ್ಯಾಮ್ ದೊಡ್ಡ ಅಂಗಡಿ ಅವ್ರು ಬರ್ತಾರೇನಾ 50,000 ಐಟಮ್ ಹಾಕಿದೇನಾ ತುಂಬಾ ಆಗುತ್ತೆ ಐಟಮ್. ಮಿನಿಮಮ್ ಜಾಸ್ತಿ 1.5 ಲಕ್ಷ ಅಲ್ಲಿ ತುಂಬಾ ಆಗುತ್ತೆ. ಡಬಲ್ ಆಗುತ್ತೆ. 50 ತಗೊಂಡ್ರೆ ಲಕ್ಷ ಮಿನಿಮಮ್ ಆಗುತ್ತೆ, ಡಬಲ್ ಗೆ ಸೇಲ್ ಆಗುತ್ತೆ ಐಟಮ್, ಡಬಲ್ ಆಗುತ್ತೆ ಮೇಡಮ್. ಓಕೆ, ಸೊ 50,000 ಇನಿಷಿಯಲ್ ಆಗಿ 50,000 ನಾವು ಬಂಡವಾಳ ಇಟ್ಟಿದ್ರೆ ಸಾಕು. ಸೊ ಜಾಸ್ತಿ ಏನು ಇಡೋದ್ ಬೇಡ, ಹುಷಾರಾಗಿ ಹೋಗ್ತಾ ಹೋಗ್ತಾ ಹಂತವಾಗಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಬಿಸ್ನೆಸ್ ಮಾಡೋದಕ್ಕೆ ಹಲವಾರು ದಾರಿ ಇರುತ್ತೆ, ಅದ್ರಲ್ಲಿ ಇದು ಕೂಡ ಒಂದ್ ದಾರಿ. ನೀವು ಕೂಡ ಗೊಂಬೆ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳ್ಬೋದಾ? ಮೇಡಮ್ ಇಲ್ಲಿ ಬಂದಿದೆ ಬಲ್ಲೆಪೇಟೆ ಸರ್ಕಲ್ ಇದೆ, ಬಲ್ಲೆಪೇಟೆ ಸರ್ಕಲ್ ಬಂದ್ಬಿಟ್ಟು ಕಾಲ್ ಮಾಡಿದ್ದೆ ಅಲ್ಲಿ. ಇಲ್ಲಿ ನಾವು ಅಡ್ರೆಸ್ ತೋರಿಸಿ ಬರ್ತೀನಿ. ಸ್ವಲ್ಪ ಡೌನ್ ಅಲ್ಲಿ ಬನ್ನಿ, SS ಹೈಸ್ಕೂಲ್ ಇದೆ ಪಕ್ಕದಲ್ಲಿ, ಇಂದಿರಾ ಭವನ್ ಬಿಲ್ಡಿಂಗ್ ಇದೆ. ಇಂದಿರಾ ಭವನ್ ಬಿಲ್ಡಿಂಗ್ ಅಲ್ಲಿ 2nd ಫ್ಲೋರ್ ಅಲ್ಲಿ ಅಂಗಡಿ ಇದೆ. ಇಲ್ಲಿ ಬಂದಿದೆ ಅಲ್ಲಿ ಯಾವ್ದು ಐಟಮ್ ಇದೆ ತೋರಿಸ್ಕೊಡ್ತೀನಿ. ಸೊ ವಿಳಾಸನ ತಿಳ್ಕೊಂಡ್ರಿ. ಇನ್ನೂ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಧನ್ಯವಾದ.